ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ ಹೆಸರು ಇಟ್ಸ್ ಚಿನ್ನೀಸ್ ವರ್ಲ್ಡ್ ಅಂತ. ನೋಡಿ, ಕ್ಯಾಪ್ಸಿಕಮ್ ಸ್ಟಫ್ಡ್ ರೆಡಿಯಾಗಿದೆ. ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೂ ಸಹ ತಿನ್ಬೋದು, ಮತ್ತು ನಾವು ಪೂರಿಗೂ ಸಹ ತಿನ್ಬೋದು. ಇದು ರೈಸ್ಗೂ ನಾವು ಸಹ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಚಪಾತಿ ಕಾಂಬಿನೇಷನ್ನು, ಪೂರಿ ಕಾಂಬಿನೇಷನ್ನು ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ನಾನು ಒಂದು 6 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಚಿಕ್ಕ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮತ್ತು ಇದು ಬಾಯ್ಲ್ಡ್ ಮಾಡಿರೋ ಆಲೂಗಡ್ಡೆ, 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಸಣ್ಣದಾಗಿ ಹಚ್ಚಿರೋ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹಚ್ಚಿರೋ ಮೆಣಸಿನ್ಕಾಯಿ, ಮತ್ತು ಒಂದು 2 ಈರುಳ್ಳಿ, ಒಂದು 2 ಚಿಕ್ಕ ಟೊಮೆಟೊನ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಕ್ಯಾಪ್ಸಿಕಮ್ನ ನಾವು ಕಟ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ನ ನಾವು 2 ಟೈಪ್ ಕಟ್ ಮಾಡ್ಕೋಬೋದು. ಇದು ಅರ್ಧಕ್ಕಾದರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಮೇಲೆ ಮಾತ್ರ ಓಪನ್ ಮಾಡಿ ಎಲ್ಲ ಸ್ಟಫ್ ಮಾಡ್ಬೋದು. ನಾನು 2 ಥರನೂ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಈ ಥರ ಮೇಲೆ ಇರೋದೆಲ್ಲನೂ ಇದನ್ನು ತೆಕ್ಕೊಂಬಿಡ್ಬೇಕು. ಇದು ತೆಗೆದುಕೊಂಡು ಅರ್ಧಕ್ಕೆ ಕಟ್ ಮಾಡ್ಕೋಬೇಕು ನಾವು. ಈ ಥರನೂ ಮಾಡ್ಬೋದು, ಇಲ್ಲ ಓನ್ಲಿ ಮೇಲೆ ಇದು ಮಾತ್ರ ಓಪನ್ ಮಾಡಿಬಿಟ್ಟು ಒಳಗಡೆ ಇರೋದು ತೆಗೆದುಬಿಟ್ಟು ಈ ಥರನೂ ಫಿಲ್ ಮಾಡ್ಬೋದು. 2 ಟೈಪಲ್ಲೂ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಮೇಲೆ ಮಾತ್ರ ಈ ಥರ ಕಟ್ ಮಾಡ್ಕೋಬೇಕು ಕ್ಲೀನಾಗಿ. ಇದನ್ನು ಮಾತ್ರ ತೆಗೆದುಬಿಡಬೇಕು. ಈಗ ಇದರೊಳಗಡೆ ಫಿಲ್ ಮಾಡ್ಕೋಬೇಕು ನಾವು. ಇದರೊಳಗಡೆ ಫುಲ್ಲು ಫಿಲ್ ಮಾಡ್ಕೋಬೇಕು. ಇದು ನಾನು ಇನ್ನೂ ಒಂದು ರೆಡಿ ಮಾಡ್ಕೋತೀನಿ. ಈ ಥರ ಮೇಲೆ ಕಟ್ ಮಾಡಿಕೊಂಡು ನಾನು 2 ಥರನೂ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇಷ್ಟೇ. ಇದು ಒಳಗಡೆ ಇರೋದನ್ನು ಈ ಥರ ತೆಕ್ಕೊಂಬಿಡ್ಬೇಕು. ನೋಡಿ, 2 ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, 2 ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೆರಡು ಇದ್ದಾವೆ, ಅವನ್ನು ನಾನು ಕಟ್ ಮಾಡಿಕೊಂಡು ಬರ್ತೀನಿ. ಟೋಟಲ್ 6ರಲ್ಲಿ 3 ಒಂಥರ ಕಟ್ ಮಾಡ್ಕೊಂಡಿದ್ದೀನಿ, 3 ಒಂಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ಟಫ್ಗೆ ಏನೇನು ಬೇಕೋ ಎಲ್ಲ ಹಾಕಿ ಸ್ಟಫ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಸ್ಟಫ್ಗೆ ರೆಡಿ ಮಾಡ್ಕೊಳ್ಳೋಣ. ಸ್ಟಫ್ಗೆ ಫಸ್ಟು 1-2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ನೋಡಿ, ನಾನು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಈಗ ಇದಕ್ಕೆ ಮೊದಲು ನಾವು ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೋತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ 3-4 ಹಸಿಮೆಣಸಿನ್ಕಾಯಿ ನಾನು ಸಣ್ಣಗೆ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಒಂದು 5-6 ಎಸಳು ಬೆಳ್ಳುಳ್ಳಿ ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇದು ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ 2 ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ ನಾನು. ತುಂಬ ಈಸಿ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇರೆ ಸ್ಟಫ್ ಮಾಡ್ಬೋದು. ನಾನಿದು ಆಲೂಗಡ್ಡೆ ಸ್ಟಫ್. ಇದು ಬೇರೆ ಸ್ಟಫ್ ಅಂದರೆ ಒಣಕೊಬ್ಬರಿ ಸ್ವಲ್ಪ ಎಲ್ಲ ಹಾಕಿ ಮಾಡ್ಬೋದು. ಅದು ಒಂದು ಸ್ವಲ್ಪ ಕಡಲೆಬೀಜ ಹುರಿದ್ಬಿಟ್ಟು, ಒಣಕೊಬ್ಬರಿ ಕಡಲೆಬೀಜ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಸಹ
ಸ್ಟಫ್ ಮಾಡ್ಬೋದು. ಅದು ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ. ನಿಮಗೆ ಆಲೂಗಡ್ಡೆ ಪಲ್ಯ ಬೇಡ ಅಂದರೆ ಆ ಥರ ಮಾಡ್ಕೋಬೋದು. ಈಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸಣ್ಣ ಟೊಮೆಟೊನ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗೋಕ್ಕೆ 1/4 ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಹಾಕ್ಕೊಳ್ತೀನಿ, ಇದು ಸ್ವಲ್ಪ ಬೇಗ ಫ್ರೈ ಆಗಿದೆ ಅಂತ. ಈಗ ಫ್ರೈ ಆಗಿದೆ. ಈಗ ನಾನು ರುಚಿಗೆ ತಕ್ಕಷ್ಟು, ಆವಾಗಲೇ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ರುಚಿ ನೋಡಿ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನಾನು ಜೀರಿಗೆ ಪುಡಿ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ಇದು ನಾನು ಚಾಟ್ ಮಸಾಲ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಆಮ್ಚೂರ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಟ್ಯಾಂಗಿ ಅಂದರೆ ಹುಳಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನನ್ನ ಹತ್ರ ಖಾಲಿ ಆಗಿದೆ. ಈಗ ನಾನು ಇದಕ್ಕೆ ಸ್ಮ್ಯಾಶ್ ಮಾಡಿರೋ ಪೊಟೆಟೋನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು, ಇದು ಸ್ಟಫ್ ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇರುತ್ತಲ್ವ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕ್ಯಾಪ್ಸಿಕಮ್ಗೆ ಇದನ್ನು ಫಿಲ್ ಮಾಡ್ಕೋಬೇಕು. ನಿಮ್ಗೆ ಇದು ಗ್ರೇವಿ ಟೈಪಲ್ಲಿ ಬೇಕು ಅಂತಂದರೆ, ಈಗ ನಾವು ಇದನ್ನು ಸ್ಟಫ್ ಮಾಡ್ತೀವಲ್ವ, ಆಮೇಲೆ 1-2 ಟೊಮೆಟೊ, 1 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ರುಬ್ಕೊಂಡು ಗ್ರೇವಿ ಥರನೂ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಬರೀ ಇದು ಕ್ಯಾಪ್ಸಿಕಮ್ ಸ್ಟಫ್ಡ್ ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋಷ್ಟು ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಸ್ಟಫ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ತಣ್ಣಗಾಗಿದೆ ಸ್ಟಫ್ ಎಲ್ಲನೂ. ಈಗ ಇದನ್ನು ನಾವು ಸ್ಟಫ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಗೆ. ಈಗ ನಾನು ಹಾಫ್ ಕಟ್ ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಸ್ಟಫ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಫ್ ಮಾಡ್ಕೋಬೇಕು. ಇದು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನಾಗಿ ಫಿಲ್ ಆಗೋ ಥರ ಸ್ಟಫ್ ಮಾಡ್ಕೋಬೇಕು. ಈಗ ನಾನಿದು ಹಾಫ್ ಕಟ್ ಮಾಡಿರೋದಕ್ಕೆ ಸ್ಟಫ್ ಮಾಡಿ ತೋರಿಸಿದ್ದೀನಿ ಅಲ್ವಾ. ನಾನು ಫುಲ್ ಕಟ್ ಮಾಡಿರೋದಕ್ಕೂ ಸಹ ಸ್ಟಫ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದಕ್ಕೆ ಅಷ್ಟೇ ಒಳಗಡೆ ಎಲ್ಲ ಚೆನ್ನಾಗಿ ಫಿಲ್ ಮಾಡಬೇಕು. ಈ ಥರ ಕ್ಲೀನಾಗಿ ಎಲ್ಲ ಫಿಲ್ ಮಾಡ್ಕೋಬೇಕು. ಇಷ್ಟೇ. ಈಗ ನಾನೆಲ್ಲ ಫಿಲ್ ಮಾಡಿಕೊಂಡು ಬರ್ತೀನಿ. ನೋಡಿ, ನಾನೆಲ್ಲ ಸ್ಟಫ್ ಮಾಡ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಅಂಟಿಸ್ಕೊಂಡು ಒಂದು 5-6 ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಇದು ಎಣ್ಣೆ ಬಿಸಿ ಆಗಬೇಕು. ಬಿಸಿಯಾಗಿದೆ. ಈಗ ಈ ಸ್ಟಫ್ನ ನಾವು ಈ ಥರ ಬಾಣಲೆಯಲ್ಲಿ ಇಟ್ಕೋಬೇಕು.
ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನಾನು ಎಲ್ಲನೂ ಒಂದೇ ಹತ್ರನೇ ಇಡ್ತಾ ಇದ್ದೀನಿ. ಇಟ್ಟಿದ್ದೀನಿ ನಾನು. ಈಗ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ನೋಡಿ, ಇದನ್ನು ಹಾಗೆ ಒಂದ್ಸತಿ ಟರ್ನ್ ಮಾಡ್ಕೊಳ್ಳಿ. ಇದೆಲ್ಲ ಫುಲ್ಲು ಕ್ಲೀನಾಗಿ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನು. ಮತ್ತೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಇನ್ನೊಂದು ಸೈಡ್ಗೆ ಮತ್ತೆ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಎಲ್ಲ ಕ್ಲೀನಾಗಿ 4 ಸೈಡೂ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ಬೇಗನೆ ಫ್ರೈ ಆಗುತ್ತೆ. ಆಲ್ರೆಡಿ ಬೆಂದ್ಕೊಂಡಿದೆ, ಇನ್ನು ಸ್ವಲ್ಪ ಬೇಯಬೇಕಷ್ಟೇ. ಇದು ಹಾಫ್ ಕಟ್ ಮಾಡಿರೋದು ಬೇಗ ಫ್ರೈ ಆಗುತ್ತೆ. ಇದು ನಾವು ಫುಲ್ಲು ಒಂದೇ ಇಟ್ಟಿದ್ದೀವಲ್ವ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಲೋ ಫ್ಲೇಮಲ್ಲೇ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ. ಆಲ್ಮೋಸ್ಟ್ ನಾವು ಪೊಟೊಟೊ ಎಲ್ಲನೂ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರ್ತೀವಲ್ವ, ಅದು ಸ್ಟಫಿಂಗ್ಗೆ. ಇನ್ನು ನಮಗೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಫ್ರೈ ಆಗಬೇಕಷ್ಟೇ. ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿ ಆಗೋಗುತ್ತೆ. ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಷ್ಟೇ. ನೋಡಿ ನೋಡಿ, ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಕ್ಯಾಪ್ಸಿಕಮ್ ಎಲ್ಲನೂ. ಕ್ಯಾಪ್ಸಿಕಮ್ ಸ್ಟಫ್ಡ್ ಫ್ರೈ ರೆಡಿಯಾಗಿದೆ. ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಎಲ್ಲ ಫ್ರೈ ಆಗಿದೆ ನೋಡಿ, ಆಗಿದೆ. ಬನ್ನಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾವು ಫ್ರೈ ಮಾಡಿ ಬಿಟ್ಟಾಗ ಇತ್ತಲ್ವ, ಆ ಸ್ಟಫ್ನು ಏನು ವೇಸ್ಟ್ ಮಾಡೋ ಹಾಗಿಲ್ಲ. ಇದ್ರ ಮೇಲೆ ನಾವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ರುಚಿಯಾದ ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿ. ಇಷ್ಟೊತ್ತು ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಯಾವುದೇ ನಿಮಗೆ ವಿಡಿಯೋ ಹಾಕಿದಾಗ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ಬಾಯ್.